ಪುಷ್ಪ 2 ಬಗ್ಗೆ ಮಾತಾಡೋಣ. ಅದರ ರಿವ್ಯೂನ ಹಾಕಬೇಡೋಣ. ಪುಷ್ಪ 2 ಅಂದರೆ ರೀಲೋಡೆಡ್. ಅದೇ ಗುರು 20 ನಿಮಿಷ ಆ್ಯಡ್ ಮಾಡಿದಾರಲ್ಲ, ಆ ಪಾರ್ಟ್ ನೋಡ್ಬಿಟ್ಟು ಬಂದಿದ್ದೀನಿ. ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಲೈಕ್ ಕಮೆಂಟು ಶೇರ್ ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಗುರು, ಮಾಡ್ಕೊಬೇಡ್ರಿ ಗುರು. ಈಗ ಮೈನ್ ಮ್ಯಾಟ್ರಿಗೆ ಹೋದ್ರೆ ಪುಷ್ಪ 2 ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ಗೆ ಪುಷ್ಪ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು. 1000 ಕ್ರೋರ್ಸ್ ಹೊಡೆದವ್ರೆ, 1800 ಕ್ರೋರ್ಸ್ ಪ್ಲಸ್ ಹೊಡೆದವ್ರೆ ಗುರು. ಯಾಕೆ 1800 ಕ್ರೋರ್ಸ್ ಅಂತ ಹೇಳ್ದೆ ಅಂದರೆ ಮುಂದೆ ಮಾತಾಡೋಣ. ಇದನ್ನ ನಾನು ನೆನಪಲ್ಲಿ ಇಟ್ಕೊಡ್ರಿ ಗುರು. ಮೂವಿ ವಿಷಯಕ್ಕೆ ಬಂದರೆ ಮೂವಿ ಸಾಕದಾಗೈತೆ ಗುರು. ಎಲ್ಲರೂ ಅವ್ರವ್ರ ಪಾತ್ರದಲ್ಲಿ ಸಾಕದಾಗ ಮಾಡೋರೆ. ಅದರಲ್ಲಿ ಅಲ್ಲು ಅರ್ಜುನ್ ಅಂತೂ ಜೀವಿಸ್ಬಿಟ್ಟವ್ರೆ ಅಂತಲೇ ಹೇಳ್ಬೋದು ಗುರು. ಇನ್ನು ರಶ್ಮಿಕಾ ಅಕ್ಕ ಓಕೆ ಗುರು. ಇನ್ನು ಫಹದ್ ಫಜೀಲ್ ಅವರಂತೂ ಕಾಮಿಡಿ ಆ್ಯಕ್ಟಿಂಗು ವಿಲನ್ ಯಾವುದೋ ಒಂದು ಚೆನ್ನಾಗಿ ಮಾಡೋರೆ ಅವರು. ನಮ್ಮ ಮ್ಯೂಸಿಕ್ ಬೈ ದೇವಿಶ್ರೀ ಪ್ರಸಾದ್ ಅಂತೂ ಕುಮ್ಮಿ ಹೊಡೆದು ಆಚೆ ಕಡೆ ಬಿಸಾಕವ್ರೆ ಗುರು. ಇನ್ನು ಬ್ಯಾಕ್ಗ್ರೌಂಡ್ ಸ್ಕೋರು ಸ್ಯಾಮ್ CS ಅವರು ಚಿಂದಿ ಉಡಾಯಿಸ್ಬಿಟ್ಟವ್ರೆ ಗುರು. ಆ BGM ಏನು ಗುರು, ಎಲಿವೇಶನ್ನು ಯಪ್ಪ. ಮೂವಿನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ದವನ್ಗೆ ಗೊತ್ತು ಗುರು ಅದ್ರ ಗತ್ತು. ಇನ್ನು ಪ್ರೊಡಕ್ಷನ್ ವ್ಯಾಲ್ಯೂಸು ಮತ್ತೆ ತುಂಬ ರಿಚ್ ಆಗೈತೆ ಗುರು. ಇನ್ನು ಸಾಂಗ್ಸ್ ಪ್ಲೇಸ್ಮೆಂಟ್ ಅಂತೂ ಸಾಕದಾಗೈತೆ ಕೆಲವೊಂದು ಕಡೆ. ಅದರಲ್ಲೂ ಸೂಸೇಕಿ ಸಾಂಗ್ ಪ್ಲೇಸ್ಮೆಂಟು ನನಗಷ್ಟೊಂದೇನು ಇಷ್ಟ ಆಗಿಲ್ಲ ಗುರು. ಇನ್ನು ಮಿಕ್ಕಿದಕ್ಕೆಲ್ಲ ನಾನು ಫುಲ್ ಸ್ಯಾಟಿಸ್ಫೈಡ್ ಗುರು. ಈಗ ಇವೆಲ್ಲ ಪಕ್ಕಕ್ಕಿಟ್ಟು ಮೈನ್ ಮ್ಯಾಟ್ರಿಗೆ ಅಂದರೆ 20 ಮಿನಿಟ್ಸು ಅದೇನು ಆ್ಯಡ್ ಮಾಡವ್ರೆ ಅಂತೇಳ್ಬಿಟ್ಟು ಈಗ ಡಿಸ್ಕಸ್ ಮಾಡೋಣ ಗುರು. ಈಗ ಮೇಕರ್ಸ್ ಕಡೆಯಿಂದ ಒಂದು ಗಿಮಿಕ್ನ ನಾನು ರಿವೀಲ್ ಮಾಡ್ತೀನಿ ಗುರು. ಏನಂದರೆ ಒರಿಜಿನಲ್ ಮೂವಿ 3 hours 15 minutes ರನ್ ಟೈಮ್ ಇದೆ ಗುರು. ಪುಷ್ಪ 2 ಟೋಟಲ್ ಕಲೆಕ್ಷನ್ ಬಂದ್ಬಿಟ್ಟು 1800 ಕ್ರೋರ್ಸ್ ಗುರು. ಅದರಲ್ಲಿ 1000 ಹೊಡೆಯುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಕೆಲವರು ಎಕ್ಸ್ಪೆಕ್ಟ್ ಮಾಡಿದ್ರು, ಕೆಲವರು ಅಷ್ಟೊಂದೇನು ಇರಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರು ಗುರು. ಆದ್ರೂ 1000 ಆಯಿತು. ಆಮೇಲೆ 1200 ಆಯಿತು, 500 ಆಯಿತು, 700 ಹೆಂಗ ಎಳ್ಕೊಂಬಂತು ಗುರು. ಈಗ 800 ಪ್ಲಸ್ಗೆ ಬಂದು ನಿಂತೈತೆ ಗುರು. ಅದರಲ್ಲೂ ಸಂಕ್ರಾಂತಿಗೆ ಬೇಜಾನ್ ತೆಲುಗು ಮೂವೀಸು ಬಂದು ಧೂಳೆಬ್ಬಿಸ್ತೈತೆ. ಪುಷ್ಪನವ ಸ್ವಲ್ಪ ಕಮ್ಮಿ ಆಗೋಯ್ತು, ಸ್ವಲ್ಪ ಏನು ಜಾಸ್ತಿನೇ ಕಮ್ಮಿ ಆಗೋಯ್ತು ಗುರು. ಸೊ ಮೇಕರ್ಸ್ ಒಂದು ಪ್ಲಾನ್ ಹಾಕಿದ್ರು ಗುರು. ಹೆಂಗಿದ್ರು ಕನ್ಸಲ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಫಿಗರ್ 1800 ಹೆಂಗಿದ್ರು ಹೊಡೆದೈತೆ. ಮಿಕ್ಕಿದ 200 ಕೋಟಿನೂ ಹೊಡೆದ್ಬಿಟ್ಟು ನಮ್ಮ ದಂಗಲ್ ರೆಕಾರ್ಡ್ನ ಹೆಂಗನ ಮಾಡಿ ಉಡಿಸ್ ಮಾಡೋಣ ಅಂತೇಳ್ಬಿಟ್ಟು ಒಂದು ಪ್ಲಾನ್ ಹಾಕ್ಕೊಂಡವ್ರೆ ಗುರು. ಅದೇ ಪುಷ್ಪ 2 20 minutes ರೀಲೋಡೆಡ್ ವರ್ಷನ್ನ ರಿಲೀಸ್ ಮಾಡೋಣ ಅಂತ ಗುರು. ಈ ಮೂವಿ ಶೂಟಿಂಗ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲು ಅರ್ಜುನ್ಗೆ ಮತ್ತೆ ಕಾಲ್ ಶೀಟ್ ಕೇಳಿದ್ರೆ ಮೊನ್ನೆ ತಾನೇ ಜೈಲ್ಗೆ ಅದು ಇದಕ್ಕೆ ಹೋಗ್ಬಿಟ್ಟು ಕುಂಡಿ ಹೊಡ್ಸ್ಕೊಂಡಿರ ಅಲ್ಲು ಅಣ್ಣನ್ಗೆ ಮಾಡೋಕ್ಕಾಗಲ್ಲ. ಸೊ ಹಳೆ ಸ್ಕ್ರ್ಯಾಪು ಅದೇ ಡೈರೆಕ್ಟ್ರು ಈ ರೀಲು ಚೆನ್ನಾಗಿಲ್ಲ, ಇದು ಸ್ವಲ್ಪ ಲೆಂತ್ ಆಯಿತು ಅಂತ ಕೆಲವೊಂದು ಡಬ್ಬದಲ್ಲಿ ಇಟ್ಟಿರ್ತಾರೆ ಗುರು ಡ್ರಾಫ್ಟ್ಗಳು. ಅದನ್ನ ಆಚೆ ಕಡೆ ತೆಗೆದು ಮತ್ತೆ ಎಣಿಸ್ಬಿಟ್ಟು ರಿಲೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡವ್ರೆ ಗುರು. ಆಕ್ಚುಲಿ ಹೇಳ್ಬೇಕಾದ್ರೆ ಮೇಕರ್ಸ್ ಈ ಗಿಮಿಕ್ಕಿಂದ 200 crores ಹೊಡೆಯೋಂಥ ಗಿಮಿಕ್ ಅಷ್ಟೇ ಗುರು. ಬಟ್ ನನಗನ್ಸಿದ ಮಟ್ಟಿಗೆ ಒರಿಜಿನಲ್ ವರ್ಷನ್ನೇ ಅದೇ 3 hours 15 minutes ಅದೇ ಚೆನ್ನಾಗಿತ್ತು ಗುರು. ಇವೆಲ್ಲ ವೇಸ್ಟ್. ಅದರಲ್ಲೂ ಫಸ್ಟ್ ಇದ್ದಷ್ಟು ಟಿಕೆಟ್ ರೇಟ್ನ ಕಮ್ಮಿ ಕೂಡ ಮಾಡವ್ರೆ ಗುರು ಬರಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಜನಗಳಿಗೆ ನಾನು ಹೇಳೋದಿಷ್ಟೇ, ಏನೋ 20 minutesಲ್ಲಿ ಅದ್ಭುತಗಳನ್ನ ನೋಡ್ಬಿಡ್ತೀವಿ ಆ್ಯಡ್ ಮಾಡವ್ರೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಮೂವಿನ ಇನ್ನೊಂದ್ಸತಿ ನೋಡಿ ಎಂಜಾಯ್ ಮಾಡ್ತೀವಿ ಅನ್ನೋರು ಮಾತ್ರ ಹೋಗಿ. ಮೂವಿನ ನೋಡ್ಬಿಟ್ಟು ಆ 200 ಕೋಟಿನೂ ಮೇಕರ್ ಜೋಬ್ಗೆ ಹಾಕ್ಬಿಟ್ಟು ಅವ್ರು ಏನು ಕನಸು ಗಿಮಿಕ್ಕಿಂದ ಮಾಡೋರು ಆ ಕನಸನ್ನ ಈಡೇರಿಸಿ 2000 crores ಹೊಡಿಯಂಗೆ ಮಾಡ್ರಿ ಗುರು. ಇಲ್ಲ ಅದೇ ಕಾಸಲ್ಲೇ ಕುಷ್ಕ ಮತ್ತು ಕಬಾಬ್ನ ತಿನ್ಬಿಟ್ಟು ಮನೆಯಲ್ಲಿ ಗೊಬ್ಬರ ಹಾಕೊಂಡು ಮಲಿಕೊಳ್ಳಿ. ಯಾಕಂದರೆ ಆಚೆ ಕಡೆ ಚಳಿ ತುಂಬ ಐತೆ. ಇಷ್ಟೇ ಗುರು ನಾನು ಹೇಳೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ನಿಮ್ಗಂಟೇನು ಹೋಗಲ್ಲ. ಓಕೆ ಫ್ರೆಂಡ್ಸ್, ಬಾಯ್.